ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸುವ ಈ ಸಮಯ, ದೇವರ ಅನುಗ್ರಹ ಲಭಿಸುವ ಈ ಸಮಯವನ್ನು ನಮಗೆ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಇಂದು ದೇವರ ವಾಕ್ಯವನ್ನು ಆಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನನ್ನೆಲ್ಲ ಪ್ರಿಯರಿಗೆ, ಕುಟುಂಬದವರಿಗೆ ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರಿಗೆ ನಮ್ಮ ಕುರಿತು ಒಂದು ಪದ್ಧತಿ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಸಮಯವಾಗಿದೆ. ನಾವು ಪ್ರಾರ್ಥಿಸುವ ಒಂದೊಂದು ಸಮಯವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಇರುವ, ಸ್ವೀಕರಿಸಲು ಇರುವ ಒಂದು ಹೃದಯ ನಮಗೆ ನೀಡಿರಿ ಎಂದು ಪ್ರಾರ್ಥಿಸೋಣ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವ ಎಲ್ಲಾ ವಿಷಯಗಳ ಮೇಲೆ ದೇವರ ಬಿಡುಗಡೆ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ತನ ಸಹಾಯ ಈ ನಿಮಿಷ ಅನುಭವಿಸಲು ಸಾಧ್ಯವಾಗಲಿ. ಪ್ರಿಯರೇ, ಇಂದು ಆಲಿಸುವ ವಾಕ್ಯ 1 ಸಾಮುವೇಲ್ 17ನೇ ಅಧ್ಯಾಯ 28ರಿಂದ 30ರವರೆಗೆ ವಾಕ್ಯವನ್ನು ಆಲಿಸೋಣ. ದಾವೀದನು ಜನರ ಸಂಗಡ ಹೀಗೆ ಮಾತನಾಡುವುದನ್ನು ಅವನ ಹಿರಿಯ ಅಣ್ಣ ಎಲಿಯಾಬನು ಕೇಳಿದನು. ದಾವೀದನ ಮೇಲೆ ಅವನು ಸಿಟ್ಟುಗೊಂಡು, ನೀನು ಇಲ್ಲಿಗೆ ಬಂದುದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದೆ? ನಿನ್ನ ಸೊಕ್ಕು ತುಂಟತನ ನನಗೆ ಗೊತ್ತಿದೆ. ನೀನು ಕದನ ಕುಚೇಷ್ಟೆ ನೋಡ ಬಂದಿರುವೆಯಷ್ಟೇ ಎಂದು ಗದ್ದರಿಸಿದನು. ದಾವೀದನು, ನಾನೇನು ತಪ್ಪು ಮಾಡಿದೆ? ಪ್ರಶ್ನೆಯೊಂದನ್ನು ಕೇಳಬಾರದಿತ್ತೆ ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋದನು. ಅಲ್ಲೂ ಹಾಗೆಯೇ ವಿಚಾರಿಸಿದನು. ಜನರು ಮುಂದಿನಂತೆಯೇ ಉತ್ತರ ಕೊಟ್ಟರು. ಪ್ರಿಯರೇ, ನಾವು ಆಲಿಸಿದ್ದು ದಾವೀದನಿಗೆ ಸಂಬಂಧಪಟ್ಟ ಒಂದು ಪ್ರತ್ಯೇಕ ಪರಿಸ್ಥಿತಿಯಾಗಿದೆ. ದಾವೀದನ ಸಹೋದರರು ಯುದ್ಧದಲ್ಲಿ ಆಗಿರುವಾಗ ಅವರನ್ನು ಹುಡುಕಿ ಅಲ್ಲಿ ದಾವೀದನು ತಲುಪುವಾಗ ದಾವೀದನು ಎದುರಿಸಿದ ಅನೇಕ ದೂರುಗಳು ಅಪವಾದವಾಗಿದೆ. ಅನೇಕ ಕಾರಣದಿಂದ ಸಹೋದರರು ನೋವನ್ನು ಉಂಟು ಮಾಡಿ ಮಾತನಾಡಿದರು. ದೇವರ ನಾಮದಲ್ಲಿ ದೃಢವಾಗಿ ನಿಂತು ದೇವರನ್ನು ಆಶ್ರಯಿಸಿ ಪಡೆದ ವಿಜಯವು ಅನೇಕರು ಕಾಣಲು, ಹೇಳಲು, ಆಶ್ಚರ್ಯ ಪಡಲು ಸಾಧ್ಯವಾಗುತ್ತದೆ. ಪ್ರಭುವಿನ ನಾಮದಲ್ಲಿ ದಾವೀದನಿಗೆ ಸಿಕ್ಕಿದ ವಿಜಯ ಆ ರಾಜ್ಯ ಇಡೀ ನೋಡಿತು. ಶತ್ರುಗಳು ಸಹ ನೋಡಿದರು, ಜೊತೆಯಲ್ಲಿದ್ದವರು, ಅಪಹಾಸ್ಯ ಮಾಡಿದವರು ನೋಡಿದರು. ದೇವರಲ್ಲಿ ಆಶ್ರಯಿಸಿ ವಿಶ್ವಾಸಿಸಿ ಪಡೆದ ಒಂದು ವಿಜಯ ಪ್ರಿಯರೇ ನಿಮಗಾಗಿ ಕಾಯುತ್ತಿದೆ. ದೇವರ ನಾಮದಲ್ಲಿ ದೃಢವಾಗಿ ನಿಂತರೆ ಒಂದು ವಿಜಯ ನಿಮಗೆ ಪಡೆಯಲು ಸಾಧ್ಯ. ಹಲ್ಲೆಲೂಯಾ. ಅನೇಕರು ನಮ್ಮ ಹತ್ತಿರ ಹೇಳುತ್ತಾರೆ, ಈ ಪ್ರಾರ್ಥನೆಯಲ್ಲಿ ಏನು ಪ್ರಯೋಜನವಿಲ್ಲ, ಪ್ರಾರ್ಥಿಸುವುದು ಬೇಡ, ಆರಾಧಿಸುವುದು ಬೇಡ ಎಂದೆಲ್ಲ. ಆದರೆ ಅವರೆಲ್ಲರ ಮುಂದೆ ಮಾತಿನಿಂದ ಅಲ್ಲ, ಜೀವನವನ್ನು ದೇವರಲ್ಲಿ ಆಶ್ರಯಿಸಿ ವಿಜಯ ಹೊಂದಿ ತೋರಿಸಬೇಕು. ಪ್ರಭುವಿನ ನಾಮದಲ್ಲಿ ನಿಲ್ಲುವವರ ಅನುಗ್ರಹ 1000 ಗಟ್ಟಲೆ ಜನ ತಿಳಿಯಲು ಸಾಧ್ಯವಾಗಬೇಕು. ದಾವೀದನನ್ನು ಅನೇಕ ಕಾರಣದಿಂದ ಕುಟುಂಬದವರು, ಸಹೋದರರು ಹಾಸ್ಯ ಮಾಡಿದರು. ಪ್ರಿಯರೇ, ನಿಮ್ಮನ್ನು ಯಾವ ಕಾರಣದಿಂದ ಬೇರೆಯವರು ದೂರಿ ತಮಾಷೆ ಮಾಡುವುದು? ಆ ಅವಸ್ಥೆಯಲ್ಲೂ ನೀವು ದೇವರನ್ನು ಆಶ್ರಯಿಸಿ ನಿಲ್ಲುವರಾ? ದೇವರಲ್ಲಿ ಆಶ್ರಯಿಸಿ ನಿಲ್ಲುವಾಗ ನಿಮಗೆ ಸಿಗುವ ಅನುಗ್ರಹ ಎಲ್ಲರೂ ಕಾಣಲು ಸಾಧ್ಯವಾಗುವುದು. ನಿನ್ನ ತಮಾಷೆ ಮಾಡಿದವರು, ಗೇಲಿ ಮಾಡಿದವರು ಅದ್ಭುತದಲ್ಲಿ ನೋಡಲು ಸಾಧ್ಯವಾಗುವುದು. ದೇವರಲ್ಲಿ ಆಶ್ರಯಿಸಿ ಪಡೆದ ಒಂದು ವಿಜಯ ನನಗೂ ನಿನಗೂ ಇದೆ. ಹಲ್ಲೆಲೂಯಾ. ದೇವರಲ್ಲಿ ಆಶ್ರಯಿಸಿ ದೇವರಲ್ಲಿ ದೃಢವಾಗಿ ನಿಂತು ಉಂಟಾದ ಒಂದು ವಿಜಯ ನಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೆನ್.